ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ಇದು ವನಸಿರಿ ಅಲ್ಲ, ಇದು ವನಸಿರಿ ಸಂಬಂಧಪಟ್ಟಿದ್ದಲ್ಲ. ಪಕ್ಷಿ ಪ್ರಯೋಗ, ಪಂಪು ಪ್ರಯೋಗ, ಕಾಗ ಪ್ರಯೋಗ, ನಲಭಸ್ಮ ಪ್ರಯೋಗ ಅಂತಂದ್ಬಿಟ್ಟು ಇದನ್ನು ಕರಿತಕ್ಕಂಥದ್ದು. ಇದರಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಒಂದು ಪಕ್ಷಿ ಪ್ರಯೋಗ, ಆಯಿತಾ. ನಲಪಂಪು ಪ್ರಯೋಗ ಅಂತಂದರೆ ಅವೆಲ್ಲ ಜಾಸ್ತಿ ಹೇಳಬೇಕು ಕೇಳಬೇಕು, ಅದನ್ನೆಲ್ಲ ವಿಚಾರವಂತರ ನಂತರ ನೀವು ಬರಬೇಕು, ಕಲ್ತ್ಕೋಬೇಕು, ತಿಳ್ಕೋಬೇಕು, ಇವೆಲ್ಲ ಇರ್ತದೆ, ಆಯಿತಾ. ನಲಪಂಪು ಪ್ರಯೋಗ, ಪಂಪು ಪ್ರಯೋಗ ಅಂತಂದ್ಬಿಟ್ಟು ಕೆಲವೊಂದು ವಿಚಾರಗಳಿದ್ದಾವೆ, ಆಯಿತಾ. ಇದು ಅಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಇದು ಯೂಟ್ಯೂಬ್ ಚಾನಲಲ್ಲಿ ಹೇಳೋಕ್ಕಾಗಲ್ಲ. ಇದು ನಿಮಗೆ ಸುಮ್ಮನೆ ಪರಿಚಯ ಅಷ್ಟೇ. ಮುಂದಿನ ಒಂದು ದಿನಗಳಲ್ಲಿ, ಮುಂದಿನ ಒಂದು ಕಾಲಘಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಗೂಬೆ ಅಂತಂದ್ಬಿಟ್ಟು ನೀವೆಲ್ಲ ಕರಿತಿರಲ್ಲ, ಗೂಬೆ ಅಂತಂದ್ಬಿಟ್ಟು ನಮ್ಮ ಕಡೆ ಎಲ್ಲ ಏನು ಕರೀತಾರೆ ಅಂತಂದರೆ ನೆನೆಬಾರ್ದಕ್ಕಿ ಅಂತಂದ್ಬಿಟ್ಟು ಇದನ್ನ ಕರೀತಾರೆ. ನೆನೆಬಾರ್ದಕ್ಕಿ ಅಥವಾ ಗೂಬೆ ಅಂತಂದ್ಬಿಟ್ಟು ಎಲ್ಲ ಕರೀತಾರೆ. ಇದನ್ನು ಇಂಗ್ಲೀಷ್ ಭಾಷೆಗಳೆಲ್ಲ ಏನೇನು ಕರೀತಾರೋ ಅವೆಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ. ನಾವು ಅಷ್ಟೊಂದು ತಿಳ್ಕೊಂಡಿರೋಲ್ಲ. ನಾವೇನು ನಮಗೆ ಸಾಧನೆ ಸಿಗಬೇಕು, ಸಾಧನೆ ಮಾಡಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಇದನ್ನು ಉಪಯೋಗ ಮಾಡ್ಕೋಬೇಕು. ನಮ್ಮ ತಂದೆ, ನಮ್ಮ ತಾತ, ಮುತ್ತಾತ ಇವರೆಲ್ಲ ಕಳ್ಸ್ಕೊಂಡು ಕೊಟ್ಟಿರೋಂಥ ಪ್ರಯೋಗಗಳನ್ನ ನಿಮ್ಗೆ ಹೇಳಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ, ಆಯಿತಾ. ಇದು ಈ ರೀತಿ ಇರ್ತಕ್ಕಂಥದ್ದು. ಇದು ನಾವು ಇದನ್ನ ಸಾಯಿಸಬಾರ್ದು. ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಿಗೆ, ಯಾವುದೇ ಒಂದು ಮರ ಗಿಡಗಳಿಗೆ ನಾವು ಇದಕ್ಕೆ ತೊಂದರೆ ಕೊಟ್ಟು ನಾವು ತಗೊಂಬಂದು ಅದನ್ನ ಸಾಯಿಸಿ ಅದನ್ನ ತಗೊಂಬಂದು ಪ್ರಯೋಗ ಮಾಡಿದಾಗ ತೊಂದರೆ ಆಗ್ತದೆ ಮಗ, ಅರ್ಥ ಆಗ್ತದಾ. ಅದೇ ಪ್ರಾಣಿ ಪಕ್ಷಿ ಎಲ್ಲಾದರೂ ಜೀವಂತವಾಗಿ ಆದಷ್ಟು ಕದೆ ಪ್ರಾಣವನ್ನು ತ್ಯಜಿಸಿದಾಗ, ಆದಷ್ಟು ಕದೆ ಶಿವೈಕ್ಯ ಆದಾಗ, ಆದಷ್ಟು ಕದೆ ಸತ್ತೋದಾಗ, ಆದಷ್ಟು ಕದೆ ಮರಣವನ್ನು ಅಪ್ಪಿದಾಗ ನಾವು ಈ ಒಂದು ಪ್ರಾಣಿ ಪಕ್ಷಿಗಳನ್ನು ಉಪಯೋಗಕ್ಕೆ ಬಳಸ್ಬೋದು, ಅರ್ಥ ಆಗ್ತದಾ. ಇದೊಂದು ಆಯಿತಾ, ಇದು ಮುಖ್ಯವಾಗಿರೋಂಥದ್ದು. ಎಲ್ಲ ರೋಡ್ ಸೈಡಲ್ಲಿ ಇಲ್ಲ ಗಾಡೀಲಿ ಓದ್ತಾ ಇರ್ತೀವಿ, ರೋಡ್ ಸೈಡಲ್ಲಿ ಎಲ್ಲ ಕಾಣಿಸ್ತದೆ, ನಾವು ಅದನ್ನು ತಗೊತೀವಿ. ಅದನ್ನು ತಗೊಂಡು ಅದಕ್ಕೆ ಈ ಸಂಸ್ಕಾರ ಪ್ರಯೋಗ ಮಾತ್ರ ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ, ಅರ್ಥ ಆಯಿತಾ. ಯಾಕೆ ಅಂತಂದರೆ ಇದನ್ನು ಕೆಟ್ಟದ್ದಕ್ಕೆ ಜಾಸ್ತಿ ಉಪಯೋಗಿಸೋದ್ರಿಂದ ಸಂಸ್ಕಾರ ಪ್ರಯೋಗವನ್ನು ಮಾತ್ರ ನಾನು ತಿಳಿಸ್ಕೊಂಡು ಕೊಡ್ತೀನಿ. ಒಳ್ಳೆಯದಕ್ಕೂ ಉಪಯೋಗಿಸ್ಬೋದು, ಕೆಟ್ಟದಕ್ಕೂ ಉಪಯೋಗಿಸ್ಬೋದು ಕಣ. ಮುಂದಿನ ಒಂದು ದಿನಗಳಲ್ಲಿ, ಮುಂದಿನ ಒಂದು ಕಾಲಘಟ್ಟದಲ್ಲಿ ಇದು ಸಂಬಂಧಪಟ್ಟಾಗೆ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೀನಿ. ಇವಾಗೇನು ಅಂತಂದರೆ ಇದು ಸಂಸ್ಕರಣ ಪ್ರಯೋಗ. ಇದು ಎಲ್ಲ ಒಂದು ಕಡೆ ಗೂಬೆ ಅಥವಾ ನೆನೆಬಾರ್ದಕ್ಕಿ ಅಂತಂದ್ಬಿಟ್ಟು ನಾವು ಕರಿತೀವಲ್ಲ, ಅದು ಸತ್ತೋಗಿರ್ತದ, ನೀವು ತಗೊಂಬರ್ತೀರ. ಯಾವಾಗ ಸತ್ತೋಗಿರ್ಬೇಕು, ಅದು ಅಮಾವಾಸ್ಯೆ ದಿವಸನೇ ಸತ್ತೋಗಿರ್ಬೇಕು. ಆವಾಗ ಮಾತ್ರ ಅದನ್ನು ಮುಟ್ಟಬೇಕು, ಇಲ್ಲ ಅಂದರೆ ಅದು ಪ್ರಯೋಜನ ಇಲ್ಲ. ಬೇರೆ ದಿನಗಳಲ್ಲಿ ಅದು ಸತ್ತೋಗಿದ್ದರೆ ನೀವು ತಗೊಂಡೋಗಿ ಎಲ್ಲ ಒಂದು ಗುಂಡಿ ತೋಡಿ ಮುಚ್ಬೋದು, ಪ್ರಕೃತಿ ಪ್ರೇಮಿಗಳಿಗೆ, ಆಯಿತಾ. ಅಮಾವಾಸ್ಯೆ ದಿವಸ ಏನಾದ್ರು ಸತ್ತೋಗಿದ್ದರೆ ಮಾಂತ್ರಿಕನಾಗಿರ್ತಕ್ಕಂಥವನು, ತಾಂತ್ರಿಕನಾಗಿರ್ತಕ್ಕಂಥವನು, ಮಹಾ ಸಾಧಕನಾಗಿರ್ತಕ್ಕಂಥವನು ಅದನ್ನು ಎತ್ಕೊಂಬರ್ಬೇಕು. ಎತ್ಕೊಂಬಂದು ಅದನ್ನು ಸ್ಮಶಾನದಲ್ಲಿಟ್ಟು ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ, ಕೆಂಪು ಪುಷ್ಪ, ಕಪ್ಪು ಪುಷ್ಪ, ಕೆಂಪು ನೀಲಿ ಪುಷ್ಪ, ಆಯಿತಾ, ಇಂಥ ಪುಷ್ಪಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ, ವಿಭೂತಿ, ಗಂಧ, ಅಕ್ಷತೆ, ಅರಿಶಿನ, ಕುಂಕುಮ ಈ ಥರದ್ದೆಲ್ಲ ಇಟ್ಟು ಪೂಜೆ ಮಾಡಿ, ನಂತರ ಭಾಗದಲ್ಲಿ ನೀವು ಅದನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಇಟ್ಟು ಅದನ್ನು ಸಂಪೂರ್ಣವಾಗಿ ಕಟ್ಟಿ ಅಲ್ಲೇ ಬೆಳೆದಿರ್ತಾವಲ್ಲ ಮರಗಳು, ಬಿಲ್ಪತ್ರ ಮರನೋ, ಹುಣಸೆ ಮರನೋ, ಇನ್ನೊಂದು ಯಾವುದೋ ಒಂದು ಮರ, ಬೇವಿನ ಮರನೋ, ಹೊಂಗೆ ಮರನೋ ಯಾವುದೋ ಒಂದು ಬೆಳೆದಿರ್ತದೆ, ಅಂಥ ಮರದಲ್ಲಿ ಕಟ್ಬಿಟ್ಟು ನೇತಾಡ ಬಿಟ್ಬಿಡ್ಬೇಕು.
ಅರ್ಥ ಆಗ್ತದಾ? ಬಿಟ್ಟಿದ್ದಾದಮೇಲೆ ಅದರ ಮೂಳೆಗಳನ್ನ ನೀವು ಸಂಗ್ರಹ ಮಾಡಿಕೊಂಡು ಯಾವುದೇ ಒಂದು ಉಚ್ಚಾಟನ ಪ್ರಯೋಗ, ವಿದ್ವೇಷಣ, ಸ್ತಂಭನ, ಮೋಹನ, ಆಕರ್ಷಣ, ವಶೀಕರಣ, ಇನ್ನೊಂದು ಮತ್ತೊಂದು ಈ ಥರದ್ದೆಲ್ಲ ಇರ್ತದೆ. ಈ ಥರದ್ದೆಲ್ಲ ಮಾಡ್ಕೋಬೋದು ಒಂದು ಭಾಗ. ಎರಡನೇದು, ಇದನ್ನೇ ತಗೊಂಡೋಗಿ ಇದರಲ್ಲಿ ನಾನು ಹೇಳಿರ್ತಕ್ಕಂಥ ಪದ್ಧತಿಗಳಲ್ಲಿ ಪೂಜೆ ಮಾಡಿ ಇದನ್ನು ಏನು ಒಂದು ಮಡಕೆ ಕುಡಿಕೆ ಅಂತಂದ್ಬಿಟ್ಟು ಎಲ್ಲ ಕರಿತಿರಲ್ಲ, ಅಂಥ ಮಡಕೆ ಕುಡಿಕೆ ಒಳಗಡೆ ಹಾಕಿ ಸಾಸಿವೆ ಎಣ್ಣೆ ಹಾಕಿ ಮತ್ತು ಬೇವಿನ ಎಣ್ಣೆ ಹಾಕಿ ಮತ್ತು ಹೊಂಗೆ ಎಣ್ಣೆಯನ್ನು ಹಾಕಿ ಮತ್ತು ತೈಲಗಳನ್ನು ತೈಲ ಅಂತಂದರೆ 5 ಎಣ್ಣೆಗಳನ್ನು ಹಾಕಿ ಇವನ್ನೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ಕಾಸಿ ಅದನ್ನೆಲ್ಲ ಅದ್ರಾಗೆ ಬಟ್ಟಿ ಇಡಿಸ್ಕೊಂಡು ಅದನ್ನು ತೆಗ್ಕೊಂಡು ಮತ್ತು ಈ ಗೂಬೆದು ಕಾಗೆದು ಕೆಲವೊಂದು ಇದ್ದಾವೆ, ಅವನ್ನೆಲ್ಲ ಪೂರ್ಣವಾಗಿ ಹೇಳೋಂಗಿಲ್ಲ, ಹೇಳ್ಬಾರ್ದು, ಹೇಳಿದ್ರೆ ತೊಂದರೆ ಆಗ್ತದೆ ಅನ್ನೋ ಒಂದು ವಿಚಾರ ಅಷ್ಟೇ. ಆಯಿತಾ? ಈ ಮೂರನ್ನು ಸೇರಿಸಿ ಅದನ್ನು ತಗೊಂಡೋಗಿ ಯಾರ ಮನೆ ಹತ್ರ ಆದರೂ ಹಾಕಿದ್ರೂ ತೊಂದರೆ ಆಗ್ತದೆ, ಎಲ್ಲ ಹಾಕಿದ್ರೂ ತೊಂದರೆ ಆಗ್ತದೆ. ಏನೇ ಒಂದು ಮಾಟ ಮಂತ್ರ ವಾಮಾಚಾರ ಪ್ರಯೋಗಗಳು ಮಾಡಬೇಕು ಅಂತಂದ್ರೂ ತೊಂದರೆ ಆಗ್ತದೆ. ಈ ರೀತಿ ಇರ್ತದೆ. ಆಯಿತಾ? ಇದನ್ನ ಸುಮ್ಮನೆ ನಿಮಗೆ ಇದನ್ನು ಕಾಪಾಡ್ಕೊಳ್ಳೋಂಥ ರೀತಿ ನಿಮ್ಗೆ ತಿಳಿಸ್ಕೊಂಡ್ಕೊಟ್ಟಿದ್ದೀನಿ. ಒಳ್ಳೆಯದಕ್ಕೆ ಮಾತ್ರ ಇದು. ಕೆಟ್ಟದ್ದು ಮಾಡಬೇಕು ಅಂತಂದರೆ ಬೇರೆ ರೀತಿ ಇರ್ತದೆ. ಅದನ್ನು ಮುಂದಿನ ಒಂದು ದಿನಗಳಲ್ಲಿ, ಮುಂದಿನ ಒಂದು ಕಾಲಘಟ್ಟದಲ್ಲಿ ತಿಳಿಸ್ಕೊಂಡ್ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.